ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡಿದ್ರು ಕೂಡ ಕಲ್ಲು ತೂರಾಟ ಮಾಡ್ತಾರಲ್ರಿ ಕಿಡಿಗೇಡಿಗಳು. ಇಲ್ಲ ಸಲ್ಲದ ಗಾಳಿ ಸುದ್ದಿಗಳನ್ನು ಹಬ್ಬಿಸಿ ಕಿಡಿಗೇಡಿಗಳನ್ನು ಒಗ್ಗೂಡಿಸಿ ಕಲ್ಲು ತೂರಾಟವನ್ನು ಮಾಡ್ತಾರೆ. ಪೊಲೀಸ್ ಸಿಬ್ಬಂದಿ ಇರ್ಬೋದು, ಪಾಲಿಕೆಯ ಸಿಬ್ಬಂದಿಗಳಿರ್ಬೋದು, ಅವರ ಕರ್ತವ್ಯವನ್ನು ನಿರ್ವಹಿಸೋದು ಹೇಗೆ ಅನ್ನುವಂಥ ಪ್ರಶ್ನೆ ಇವತ್ತು ಬಹುಮುಖ್ಯವಾಗಿ ಎದುರಾಗ್ತಾ ಇರ್ತಕ್ಕಂಥದ್ದು. ಈ ಥರ ಒಂದು 7-8 ಜನರು ಏನು ಮಾಡಿದ್ದಾರೆ, ಗಾಳಿ ಸುದ್ದಿ ಹಬ್ಬಿಸಿದ್ರು. ಬನ್ನಿ ಫೈಜ್ ಇಲಾಹಿ ಮಸೀದಿ ಹತ್ರ ಬನ್ನಿ, ಮಸೀದಿನ ಹೊಡೆದಾಕ್ಬಿಡ್ತಿದ್ದಾರೆ ಅನ್ನುವಂಥ ಗಾಳಿ ಸುದ್ದಿ ಹಬ್ಬಿಸಿದ್ರು. ಇದು ಇವತ್ತು ದೇಶದ ಆಂತರಿಕ ಭದ್ರತೆಗೆ ಸವಾಲನ್ನು ಒಡ್ಡಿರ್ತಕ್ಕಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋನ ಹರಿಬಿಟ್ಟಿದ್ದಾನೆ. ಏನಂತಂದರೆ, ನೀವು ಮಾಡ್ತಾ ಇರೋ ಈ ಕಲ್ಲು ತೂರಾಟಕ್ಕೆ ಸಾಟಿನೇ ಇಲ್ಲ, ಜಿಯೋ ಮೇರೆ ಶೇರ್ ಅಂತ ಹೇಳ್ತಾನೆ. ಜಿಯೋ ಮೇರೆ ಶೇರ್ ಅಂದರೆ ನೀವೆಲ್ಲ ಜೀವಂತವಾಗಿ ಬದುಕಿ, ನೀವೆಲ್ಲ ಹುಲಿಗಳು, ಪೊಲೀಸರ ಮೇಲೆ ಕಲ್ಲು ತೂರೋರ್ನ ಹುಲಿಗಳು ಅಂತಾನಲ್ರಿ ಕಿಡಿಗೇಡಿ ವಿಡಿಯೋ ಮಾಡಿರೋನು. ಹೌದು, ಅಲ್ಪಸಂಖ್ಯಾತರಿಗೆ ಸವಲತ್ತುಗಳನ್ನು ಕೊಡಬೇಕು, ಆದರೆ ಅದು ಕಾನೂನಿನ ಇತಿಮಿತಿಯಲ್ಲೇ ಕೊಡಬೇಕು ಅಂತ. ನೋಡಿ, ನಮ್ಮನ್ನು ರಕ್ಷಣೆ ಮಾಡುವಂಥ ಪೊಲೀಸರಿಗೇನೆ ಇವರು ಕಲ್ಲು ತೂರಾಟ ಮಾಡ್ತಾರೆ ಅಂದರೆ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಇವ್ರಿಗೆ ಯಾವ ವಿಧವಾದಂಥ ಗೌರವ ಇದೆ ಅನ್ನೋಂಥ ಪ್ರಶ್ನೆ ಬೇಕು. ಸಮಾಜವಾದಿ ಪಾರ್ಟಿಯ ಮಾಜಿ ಸಾಂಸದ ಹೇಳ್ತಾನೆ, ಪೊಲೀಸರು ಮಾಡಿದಂಥ ಆ್ಯಕ್ಷನ್ಗೆ ಇದು ರಿಯಾಕ್ಷನ್ ಅಂತ. ಅಂದರೆ ನಮ್ಮನ್ನು ರಕ್ಷಣೆ ಮಾಡುವಂಥ ಪೊಲೀಸರು ಅವ್ರ ಕೆಲಸವನ್ನು, ನಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾಯಿದ್ರೆ ಅವ್ರ ಮೇಲೆ ಕಲ್ಲು ತೂರಾಟ ಮಾಡೋದು ಆ್ಯಕ್ಷನ್ಗೆ ರಿಯಾಕ್ಷನ್ ಇತನಿಗೆ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ದೆಹಲಿಯಲ್ಲಿ ಕಲ್ಲು ತೂರಾಟ. ಹೌದು ಸ್ನೇಹಿತರೆ, ಇವತ್ತು ದೇಶದಲ್ಲಿ ಯಾವ ವಿಧವಾದಂತಹ ಒಂದು ಸನ್ನಿವೇಶ ಎದುರಾಗಿದೆ ಅಂತ ಹೇಳಿದ್ರೆ, ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡಿದ್ರೂ ಕೂಡ ಕಲ್ಲು ತೂರಾಟ ಮಾಡ್ತಾರಲ್ರಿ ಕಿಡಿಗೇಡಿಗಳು. ಇಲ್ಲ ಸಲ್ಲದ ಗಾಳಿ ಸುದ್ದಿಗಳನ್ನು ಹಬ್ಬಿಸಿ ಕಿಡಿಗೇಡಿಗಳನ್ನು ಒಗ್ಗೂಡಿಸಿ ಕಲ್ಲು ತೂರಾಟವನ್ನು ಮಾಡ್ತಾರೆ. ಪೊಲೀಸ್ ಸಿಬ್ಬಂದಿ ಇರ್ಬೋದು, ಪಾಲಿಕೆಯ ಸಿಬ್ಬಂದಿಗಳಿರ್ಬೋದು, ಅವರ ಕರ್ತವ್ಯವನ್ನು ನಿರ್ವಹಿಸೋದು ಹೇಗೆ ಅನ್ನುವಂಥ ಪ್ರಶ್ನೆ ಇವತ್ತು ಬಹುಮುಖ್ಯವಾಗಿ ಎದುರಾಗ್ತಾ ಇರ್ತಕ್ಕಂಥದ್ದು. ನೋಡಿ, ಒಂದು ಆಡಳಿತ ವ್ಯವಸ್ಥೆ ಸುಗಮವಾಗಿ ನಡಿಬೇಕು ಅಂದರೆ ಜನರಿಗೆ ಒಂದು ಸೌಕರ್ಯಗಳನ್ನು, ಸೌಲಭ್ಯಗಳನ್ನು ನಾವು ಸರಿಯಾಗಿ ಹೊಂದಿಸಿಕೊಡಬೇಕು ಅನ್ನೋದಾದರೆ ಅಲ್ಲಿನ ಸ್ಥಳೀಯ ಆಡಳಿತಗಳು ಅತಿಕ್ರಮಗಳನ್ನು ತೆರವು ಮಾಡೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ದೆಹಲಿಯಲ್ಲಿ ಮೊನ್ನೆ ನಡೆದಂಥ ಘಟನೆ ಏನಿದೆಯಲ್ಲ, ಇದು ಇವತ್ತು ದೇಶದ ಆಂತರಿಕ ಭದ್ರತೆಗೆ ಸವಾಲನ್ನು ಒಡ್ಡಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಹೇಳಿ ಕೇಳಿ ದೆಹಲಿ ಏನಿದೆ ಇವತ್ತು ದೇಶದ ರಾಜಧಾನಿ. ಈ ದೇಶವನ್ನು ಮುನ್ನಡೆಸುವ ಸಂಸತ್ತು ದೆಹಲಿಯ ಮಡಿಲಲ್ಲೇ ಇರೋದು. ಅಂಥ ಕಡೆ ದೆಹಲಿಯ ತುರ್ಕಮಾನ್ ಅನ್ನೋ ಗೇಟ್ ಅನ್ನೋವಂಥ ಒಂದು ಸ್ಥಳ ಇದೆ. ಇಲ್ಲಿ ದರ್ಗಾಹೆ ಫೈಜಾ ಇಲಾಹಿ ಮಸೀದಿ ಅಂತ ಒಂದು ಮಸೀದಿ ಇದೆ. ಈ ಮಸೀದಿ ಏನು ಮಾಡಿದೆ ಅಂತ ಹೇಳಿದ್ರೆ, ಸರಿಸುಮಾರು 37,000 ಚದರ ಅಡಿಗಳ ಜಾಗವನ್ನು ಅತಿಕ್ರಮಣವನ್ನು ಮಾಡಿದೆ, ಅನಧಿಕೃತವಾಗಿ ಅತಿಕ್ರಮಣ ಮಾಡಿದೆ ಅಂತ ದೆಹಲಿ ಹೈಕೋರ್ಟ್ ಏನು ಮಾಡಿತ್ತು ಅಂತ ಹೇಳಿದ್ರೆ, ನವೆಂಬರ್ 12ನೇ ತಾರೀಕು 2025ನೇ ಇಸ್ವಿಯ ಒಳಗಡೆ ಈ ಎಲ್ಲ ಅತಿಕ್ರಮಣವನ್ನು ತೆಗಿಬೇಕು ಅಂತ ಹೇಳಿದರು. ಆ ಮಸೀದಿಗೆ ನೋಟಿಸನ್ನು ಕೂಡ ಕೊಡಲಾಗಿತ್ತು. ಆದರೆ ಈಗ ಡಿಸೆಂಬರು ಕಳೆದೋಯ್ತು, ಜನವರಿನೂ ಬಂದಿದೆ. ಆದರೆ ನ್ಯಾಯಾಲಯ ಸ್ಪಷ್ಟತೆಯನ್ನು ಕೇಳಿದಾಗ ದೆಹಲಿಯ ಒಂದು ಕಾರ್ಪೊರೇಷನ್ ಇದೆಯಲ್ಲ, ಅಂದರೆ ದೆಹಲಿ ಮಹಾನಗರ ಪಾಲಿಕೆ ಅವರಿದ್ದಾರಲ್ಲ, ಅವರು ಪೊಲೀಸರ ಸಹಾಯವನ್ನು ಪಡ್ಕೊಂಡು ಅಲ್ಲಿಗೆ ಬುಲ್ಡೋಸರ್ಗಳನ್ನು ತೊಗೊಂಬಂದು ಅತಿಕ್ರಮಣವನ್ನು ತೆರವು ಮಾಡೋವಂಥ ಸಂದರ್ಭ ಬರುತ್ತೆ. ಆದರೆ ಇದನ್ನು ಏನು ಮಾಡಿದ್ರು ಅಂತ ಹೇಳಿದ್ರೆ, ನೋಡಿ ಅದನ್ನು ಯಾವ ರೀತಿಯಾಗಿ ಮಾಡಿದ್ರು ಅಂತ ಹೇಳಿದ್ರೆ, ಅಲ್ಲಿ ಸುತ್ತಮುತ್ತ ಇದ್ದಂಥವರು ಒಪ್ಕೊಂಡಿದ್ದಾರೆ ಇದರಲ್ಲಿ ಅತಿಕ್ರಮಣ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಆದ್ದರಿಂದ ಬಡವರಿಗೆ ಯಾವುದೇ ವಿಧವಾದಂಥ ಒಂದು ಅನುಕೂಲವನ್ನು ಮಾಡಿಕೊಡಲಾಗ್ತಾಯಿಲ್ಲ. ಸುಮ್ಮನೆ ಜಾಗವನ್ನು ಅತಿಕ್ರಮಣ ಮಾಡಿಕೊಂಡು ಕೆಲವರಷ್ಟೇ ಅದರ ಲಾಭವನ್ನು ತಗೋತಿದ್ದಾರೆ, ತಮ್ಮೊಟ್ಟೆ ಒಡ್ಲಿಗೆ ಸೇರಿಸ್ಕೋತಿದ್ದಾರೆ ಅನ್ನುವಂಥ ಅನಿಸಿಕೆಗಳು ಅಲ್ಲಿರುವಂಥ ಸ್ಥಳೀಯರು ಯಾರಿದ್ದಾರೆ, ಆ ಮಸೀದಿ ಸುತ್ತಮುತ್ತ ವಾಸ ಆಗಿರೋರು, ಅವರಿಂದ ವ್ಯಕ್ತ ಆಗ್ತಿದೆ. ಆದರೆ ಈ ವಿಷಯ ಗಾಳಿ ಸುದ್ದಿಯಂತೆ ಹಬ್ಬಿದಾಗ ಬೈಕಲ್ಲಿ ಹೋಗೋನು, ಅವನು ಯಾರೋ ಇನ್ನೊಬ್ಬರು, ಈ ಥರ ಒಂದು 7-8 ಜನರು ಏನು ಮಾಡಿದ್ದಾರೆ, ಗಾಳಿ ಸುದ್ದಿ ಹಬ್ಬಿಸಿದ್ರು. ಬನ್ನಿ ಫೈಜ್ ಇಲಾಹಿ ಮಸೀದಿ ಹತ್ರ ಬನ್ನಿ, ಮಸೀದಿನ ಹೊಡೆದಾಕ್ಬಿಡ್ತಿದ್ದಾರೆ ಅನ್ನುವಂಥ ಗಾಳಿ ಸುದ್ದಿ ಹಬ್ಬಿಸಿದ್ರು. ಇದರಲ್ಲಿ ಒಬ್ಬ ಮೊಯ್ಯುದ್ದೀನ್ ನದ್ವಿ ಅಂತ ಹೇಳುವಂಥ ಸಾಂಸದ, ಈತ ಕೂಡ ಒಂದು ವಿಡಿಯೋನ ಮಾಡಿ ಹಬ್ಬಿಸಿದ್ದಾನೆ. ಪೊಲೀಸರು ಏನು ಮಾಡಬೇಕಾಗುತ್ತೆ ಅವಾಗ? ಪಾಲಿಕೆ ಸಿಬ್ಬಂದಿ ಯಾವ ರೀತಿಯಾಗಿ ಅತಿಕ್ರಮಣವನ್ನು ತೆರವು ಮಾಡಬೇಕು ಅನ್ನೋವಂಥ ಪ್ರಶ್ನೆ ಎದುರಾಗುತ್ತೆ. ಇದ್ದಕ್ಕಿದ್ದಂಗೆ ಅಲ್ಲಿ ಹಲವಾರು ಜನ ಸೇರ್ಕೊಳ್ತಾರೆ, ಕಲ್ಲುಗಳನ್ನು ತೂರಾಟ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮಾಡಿ ಮೇಲಿಂದ ಒಬ್ಬ ರೆಕಾರ್ಡ್ ಮಾಡಿರುವಂಥ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋನ ಹರಿಬಿಟ್ಟಿದ್ದಾನೆ. ಏನಂತಂದರೆ, ನೀವು ಮಾಡ್ತಾ ಇರೋ ಈ ಕಲ್ಲು ತೂರಾಟಕ್ಕೆ ಸಾಟಿನೇ ಇಲ್ಲ, ಜಿಯೋ ಮೇರೆ ಶೇರ್ ಅಂತ ಹೇಳ್ತಾನೆ. ಜಿಯೋ ಮೇರೆ ಶೇರ್ ಅಂದರೆ ನೀವೆಲ್ಲ ಜೀವಂತವಾಗಿ ಬದುಕಿ, ನೀವೆಲ್ಲ ಹುಲಿಗಳು, ಪೊಲೀಸರ ಮೇಲೆ ಕಲ್ಲು ತೂರೋರ್ನ ಹುಲಿಗಳು ಅಂತಾನಲ್ರಿ ಕಿಡಿಗೇಡಿ ವಿಡಿಯೋ ಮಾಡಿರೋನು.
ಇದನ್ನೆಲ್ಲಾದರೂ ಒಪ್ಪಕ್ಕೆ ಸಾಧ್ಯ ಆಗುತ್ತಾ? ಇಷ್ಟು ದಿನ ಇವರೆಲ್ಲ ಏನು ಹೇಳ್ತಾಯಿದ್ರು ಅಂದರೆ ಕಾಗಜ್ನ ಇದಿಕಾಯಂಗೆ ಅಂತ ಹೇಳ್ತಾಯಿದ್ರು. ನಾಗರಿಕತ್ವದ ಪ್ರಶ್ನೆ ಬಂದಾಗಿರ್ಬೋದು, ಅಥವಾ ಯಾವುದಾದ್ರೂ ಅತಿಕ್ರಮಣಗಳ ಕುರಿತಾಗಿ ಪ್ರಶ್ನೆ ಬಂದಾಗಿರ್ಬೋದು, ಏನಾದರೂ ನಿಮ್ಮ ಹತ್ರ ಇರುವಂಥ ದಾಖಲಾತಿಗಳನ್ನು ತೋರಿಸಿ ಅಂದರೆ ಕಾಗಜ್ನ ಇದಿಕಾಯಂಗೆ ಅಂತ ಇದ್ರು. ಈಗ ವಕಫ್ ಬೋರ್ಡ್ ಅಮೈನ್ಮೆಂಟ್ ಬಿಲ್ ಬಂತಲ್ಲ, ಇದು ಉಮೀದ್ ಅಂತ ಇವಾಗ ಮಾಡಿದ್ದಾರಲ್ಲ, ಕೋರ್ಟಲ್ಲೇ ಮಾಡಿಕೊಟ್ಟಿದ್ದಾರಲ್ರಿ. ಇದು ನಿಮ್ಮದೇ ಒಂದು ಇದಾದರೆ, ಅಂದರೆ ನಿಮ್ಮದೇ ಒಂದು ಆಸ್ತಿ ಆದರೆ, ವಕಫ್ ಬೋರ್ಡ್ನ ಆಸ್ತಿ ಆದರೆ ಅದರ ದಾಖಲಾತಿಗಳನ್ನಾದರೂ ಅದರಲ್ಲಿ ಹಾಕಿ ಅಂತ ಹೇಳಿದಾರಲ್ವ. ಒನ್ಸ್ ಈಸ್ ವಕಫ್ ಆಲ್ವೇಸ್ ವಕಫ್ ಅಂತ ಹೇಳುವಂಥ ಕಾಲ ಇವಾಗ ಹೊರಟೋಗಿದೆ. ಯಾಕೆ ಅಂತ ಹೇಳಿದ್ರೆ ಇನ್ನು ಮುಂದಕ್ಕಾದರೂ ಸರಿ ಈ ದೇಶ ನಡೀತಕ್ಕಂಥದ್ದು ಸಂವಿಧಾನದ ಅಡಿಯಲ್ಲೇ. ಹಾಗಾಗಿ ಎಲ್ರಿಗೂ ಸಮಾನವಾದ ಹಕ್ಕುಗಳು ಸಿಗಬೇಕು ಅಂತಲೇ ಇವತ್ತು ಸಂವಿಧಾನವನ್ನು ಉಳಿಸುವ ಹೋರಾಟ ನಡೀತಿರೋದಲ್ವ ದೇಶದಲ್ಲಿ. ಒಬ್ರಿಗೊಂದು ವಿಶೇಷವಾದ ಕಾನೂನುಗಳನ್ನು ಮಾಡೋಕ್ಕಾಗಲ್ಲ. ಹೌದು, ಅಲ್ಪಸಂಖ್ಯಾತರಿಗೆ ಸವಲತ್ತುಗಳನ್ನು ಕೊಡಬೇಕು, ಆದರೆ ಅದು ಕಾನೂನಿನ ಇತಿಮಿತಿಯಲ್ಲೇ ಕೊಡಬೇಕು ಅನ್ನುವುದು ಮೂಲ ಪ್ರಶ್ನೆ. ಹಾಗಾಗಿ ಈ ಅತಿಕ್ರಮಣವನ್ನು ತೆರವು ಮಾಡೋಕ್ಕೆ ಬಂದಿದ್ದೇ ಹೊರತು ಮಸೀದಿಯನ್ನು ಒಡಿಲಿಕ್ಕೆ ಬಂದಿಲ್ಲ ಅಂತ ಹೇಳುವಂಥ ಸ್ಪಷ್ಟತೆ ಇದೆ. ನ್ಯಾಯಾಲಯದ ಆದೇಶವೂ ಕೂಡ ಹಾಗೇ ಇದೆ. ಮಸೀದಿ ಏನು ಇವತ್ತು ಫೈಜಾ ಇಲಾಹಿ ಮಸೀದಿ ಏನಿದೆಯಲ್ಲ, ಅದನ್ನು ಒಡಿಬೇಕಂತೇಳಿ ನ್ಯಾಯಾಲಯದ ಆದೇಶ ಇಲ್ಲ. ಆದರೆ ಆ ಮಸೀದಿಯ ಆಡಳಿತ ಮಂಡಳಿ ಸುತ್ತಮುತ್ತ ಇರುವಂಥ ಸರಿಸುಮಾರು 37,000 ಚದರ ಅಡಿಗಳ ಜಾಗವನ್ನು ಏನು ಅತಿಕ್ರಮಣ ಮಾಡಿತ್ತು, ಅದರಲ್ಲಿ ಅದನ್ನು ಒಡಿಬೇಕು, ತೆರವು ಮಾಡಬೇಕು ಅನ್ನೋದು ನ್ಯಾಯಾಲಯದ ಆದೇಶ. ಅದನ್ನು ಪಾಲನೆ ಮಾಡಬೇಕಾ ಮಾಡಬಾರ್ದಾ ಅನ್ನುವಂಥ ಪ್ರಶ್ನೆನ ನೀವು ನಿಮ್ಮ ಮುಂದೆ ಇಟ್ಕೊಳ್ಳಿ. ಹಾಗಾಗಿ ಅತಿಕ್ರಮಣವನ್ನು ತೆರವು ಮಾಡಲಿಕ್ಕೆ ಮೊನ್ನೆ ರಾತ್ರಿ ಹೊರಟಾಗ ಪೊಲೀಸ್ ಸಿಬ್ಬಂದಿಯ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಒಬ್ಬ ಪೊಲೀಸ್ ಹಲವಾರು ಪೊಲೀಸರಿಗೆ ಗಾಯಗಳಾಗಿದೆ. ಒಬ್ಬ ಪೊಲೀಸ್ ಅಧಿಕಾರಿಗೆ ತಲೆಗೆ ಕಲ್ಲು ಬಿದ್ದು ಅವ್ರಿಗೆ 4-5 ಸ್ಟಿಚಸ್ ಹಾಕಿದ್ದಾರೆ. ಹೊಲಿಗೆ ಹಾಕಿ ಹೊಲಿಬೇಕಾಗಿದೆ. ಆ ಪೊಲೀಸ್ ಅಧಿಕಾರಿ ಹೇಳ್ತಾರೆ, ನಾವು ಯಾವ ರೀತಿಯಾಗಿ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ. ನೋಡಿ, ನಮ್ಮನ್ನು ರಕ್ಷಣೆ ಮಾಡುವಂಥ ಪೊಲೀಸರಿಗೇನೆ ಇವರು ಕಲ್ಲು ತೂರಾಟ ಮಾಡ್ತಾರೆ ಅಂದರೆ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಇವ್ರಿಗೆ ಯಾವ ವಿಧವಾದಂಥ ಗೌರವ ಇದೆ ಅನ್ನೋಂಥ ಪ್ರಶ್ನೆ ಬೇಕು. ಇವರ ಹಕ್ಕುಗಳಿಗಾಗಿ ಸಂವಿಧಾನವನ್ನು ಮತ್ತು ದೇಶದ ಕಾನೂನುಗಳನ್ನು ಉಪಯೋಗ ಮಾಡ್ಕೊಳ್ಳುವಂಥವ್ರು ಇವತ್ತು ಆಗಿರುವಂಥ ಅತಿಕ್ರಮಣವನ್ನು ತೆರವು ಮಾಡೋದಕ್ಕೆ ಒಂದು ಬುಲ್ಡೋಸರ್ ಆ್ಯಕ್ಷನನ್ನು ಮಾಡಿದ್ರೆ ಕಲ್ಲನ್ನು ಹೊಡಿತಾರಲ್ರಿ. ಈಗ ನಾನು ಮೊಯ್ದೀನ್ ನದ್ವಿ ಅಂತ ಹೇಳಿದ್ನಲ್ಲ, ಈತ ಇರೋದು ಉತ್ತರ ಪ್ರದೇಶದ ರಾಂಪುರ ಅಂತ ಹೇಳುವಂತಹ ಒಂದು ಕ್ಷೇತ್ರದ ಸಮಾಜವಾದಿ ಪಕ್ಷದಿಂದ ಚುನಾಯಿತನಾಗಿ ಬಂದಿರುವಂಥ ಪ್ರಸ್ತುತ ಸಂಸದ. ಈತನಿಗೂ ಆತ ಇರೋದು ಉತ್ತರ ಪ್ರದೇಶದಲ್ಲಿ. ಇಲ್ಲಿ ಅತಿಕ್ರಮಣ ತೆರವು ಮಾಡ್ತಾ ಇರತಕ್ಕಂಥದ್ದು ದೆಹಲಿಯ ತುರ್ಕ್ಮಾನ್ ಗೇಟಲ್ಲಿ. ಅಲ್ಲಿಗೂ ಇಲ್ಲಿಗೂ ಎಲ್ಲಿನ ಸಂಬಂಧ? ಅವನ ಕ್ಷೇತ್ರದ ಕೆಲಸವನ್ನು ನೋಡೋದು ಬಿಟ್ಟು ಇಲ್ಲಿ ಬಂದು ಮೂಗು ತೂರಿಸೋದು. ಇನ್ನೊಬ್ಬರು ಹಸನ್ ಅಂತ ಇದ್ದಾರೆ. ಹಸನ್ ಅಂತ ಹೇಳುವಂತಹ ಒಬ್ಬ ಮಾಜಿ ಸಂಸದ. ಈತ ಇವತ್ತು ಕೂತ್ಕೊಂಡು ಏನು ಹೇಳ್ತೀಯಾನೆ ಅಂತ ಹೇಳಿದ್ರೆ, ಇವ್ರ ಹೇಳಿಕೆಗಳು ನೋಡಿ, ಇವರು ಕೂಡ ಸಮಾಜವಾದಿ ಪಾರ್ಟಿಯವರೇ. ಈ ಸಂಸದ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಇವಾಗ ನೀವು ಬಂದು ಏಕಾಏಕಿಯಾಗಿ ಈ ಥರ ಅತಿಕ್ರಮಣವನ್ನು ತೆರವು ಮಾಡ್ತಿದ್ದೀರಾ ಅಂತ. ತೆರವು ಮಾಡ್ತಾ ಇರೋವಾಗ ಜನಸಾಮಾನ್ಯರು ಬೇರೆ ಏನು ಮಾಡೋಕ್ಕಾಗುತ್ತೆ? ಕಲ್ಲು ತೊಗೊಂಡು ಹೊಡಿಲೇಬೇಕಲ್ವಾ? ಕಲ್ಲು ತೊಗೊಂಡು ಹೊಡೆಯೋದನ್ನು ಬಿಟ್ಟು ಬೇರೆ ಏನು ಮಾಡೋಕ್ಕಾಗುತ್ತೆ? ನಮ್ಮ ಕೈಯಲ್ಲಿ ಏನಿದೆ? ನಮ್ಮ ಮಸೀದಿನ ನಾವು ಉಳಿಸ್ಕೋಬೇಕಲ್ಲ ಅಂತ. ನೋಡಿ, ಇಲ್ಲಿ ಸ್ಪಷ್ಟತೆ ಏನಂದರೆ ಮಸೀದಿನ ತೆರವು ಮಾಡ್ತಾನೇ ಇಲ್ಲ. 37,000 ಚದರ ಅಡಿಗಳಷ್ಟು ಜಾಗ ಏನಿದೆಯಲ್ಲ, ಸರಿಸುಮಾರು ಒಂದು ಅಂದಾಜಿನ ಪ್ರಕಾರ ಹೋದರೆ ಒಂದು 15-20 ಸೈಟ್ಗಿಂತ ಜಾಸ್ತಿ ಜಾಗ ಬರುತ್ತೆ ಅಂತ. ಇದರಲ್ಲಿ ಇವರು ಸಮುದಾಯ ಭವನವನ್ನು ಕಟ್ಟಿದ್ದಾರೆ, ಬೇರೆ ಬೇರೆ ವ್ಯಾಪಾರ ವಹಿವಾಟುಗಳು ಮಾಡುವಂಥ ಕಮರ್ಷಿಯಲ್ ಇದೆಲ್ಲ ಕಟ್ಟಿದ್ದಾರೆ, ಡಯಾಗ್ನೈಸಿಕ್ ಸೆಂಟರು ಅದು ಇದು ಎಲ್ಲವನ್ನು ಮಾಡಿದ್ದಾರೆ. ಆದರೆ ಇದರಿಂದ ಬಡವರಿಗೆ ಯಾರಿಗೂ ಉಪಯೋಗ ಆಗ್ತಾ ಇಲ್ಲ. ಅಲ್ಲಿದ್ದಂಥ ಸಮುದಾಯ ಭವನವನ್ನು ಕೂಡ ಅತಿ ಕಡು ಬಡವರು ಮದುವೆ ಮಾಡೋಕ್ಕವರು 30-40 ಸಾವಿರ ರೂಪಾಯಿ ತೊಗೊಳ್ತಾಯಿದ್ರು ಬಾಡಿಗೆ ಅಂತ ಹೇಳುವಂಥ ಸ್ಥಳೀಯರ ಅಭಿಪ್ರಾಯ ಇದೆ. ಅಲ್ಲಿರೋ ಸ್ಥಳೀಯರಿಗೆ ಗೊತ್ತೇ ಆಗಿಲ್ಲ. ವರ್ಷವಾಯುವನ್ನು ಸಿಡಿಸೋ ಮೂಲಕ ಇವ್ರನ್ನೆಲ್ಲ ಓಡಿಸಿ ಇವಾಗ 5 ಜನನ ಬಂಧನ ಮಾಡಿದ್ದಾರೆ. ಈ ಅತಿಕ್ರಮಣವನ್ನು ತೆರವು ಮಾಡಿದರೆ ಮಸೀದಿ ಸುಸ್ಥಿತಿಯಲ್ಲಿ ಅಲ್ಲೇ ನಿಂತಿದೆ. ಈ ರೀತಿಯಾದ ಗಾಳಿ ಸುದ್ದಿಗಳನ್ನು ಹಬ್ಬಿಸೋದ್ರ ಮುಖಾಂತರ ಇವತ್ತು ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡೋಕ್ಕೆ ಹೊರಟಿದ್ದಾರೆ. ಇವರೆಲ್ಲ ಮೊದಲೇನು ಮಾಡ್ತಿದ್ರು? ಕಾಶ್ಮೀರದಲ್ಲಿ ಸೇನೆಯ ಮೇಲೆ ಕಲ್ಲು ತೂರಾಟವನ್ನು ಮಾಡ್ತಾಯಿದ್ರು. ಇವಾಗ ಅತಿಕ್ರಮಣಗಳನ್ನು ತೆರವು ಮಾಡೋದಕ್ಕೆ ಹೋದರೆ ಕಲ್ಲು ತೂರಾಟವನ್ನು ಮಾಡ್ತಾರೆ. ಇವರ ವಿರುದ್ಧವಾಗಿ ಪ್ರಶ್ನೆಗಳನ್ನು ಎತ್ತಿದ್ರೆ ಕಲ್ಲುಗಳನ್ನು ತೂರಾಟ ಮಾಡ್ತಾರೆ, ಪೆಟ್ರೋಲ್ ಬಾಂಬ್ಗಳನ್ನು ಎಸಿತಾರೆ. ಹಾಗಾದರೆ ಇವ್ರನ್ನ ಈ ದೇಶದ ಸಂಜಾತರು ಅಂತ ಹೆಂಗೆ ಹೇಳೋದು ಅನ್ನುವಂಥ ಪ್ರಶ್ನೆ ಇವತ್ತು ಎದುರಾಗಿರೋದು. ಇದೆಲ್ಲನೂ ಬಿಡಿ, ಈ ಮೊಯ್ದೀನ್ ಇದ್ದಾರಲ್ಲ, ನೀನು ಯಾಕಪ್ಪ ಮೊಯ್ದೀನ್ ನದ್ವಿ ಅಂತ ಇವತ್ತು ಸಂಸದರದ್ದು ಏನು ನಾನು ಹೆಸರು ಹೇಳಿದೆ, ಇವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನನಗೆ ಈ ಮಸೀದಿನ ಹೊಡೆದಾಕ್ಬಿಡ್ತಾರೆ ಅಂತ ಅನುಮಾನ ಇತ್ತು, ಅದಕ್ಕೋಸ್ಕರ ಇಲ್ಲಿ ಉಳ್ಕೊಂಡಿದ್ದೀನಿ ಅಂತ ಹೇಳ್ತೀಯಾರೀತ.
ಅಂದರೆ ಇವ್ರದ್ದೆಲ್ಲ ಉದ್ದೇಶ ಹೆಂಗಿದೆ ನೋಡಿ, ಏನಾದರೂ ಮಾಡಿ ಗಾಳಿ ಸುದ್ದಿನಾದರೂ ಹಬ್ಬಿಸಿ ಆದರೂ ಸರಿ ಮುಸಲ್ಮಾನರ ತುಷ್ಟೀಕರಣ ಮಾಡೋದ್ರ ಮುಖಾಂತರ ನಾವು ರಾಜಕಾರಣವನ್ನು ಮಾಡಬೇಕು ಅನ್ನುವಂಥ ಒಂದು ದಿಟ್ಟತನವನ್ನು ಇವರು ಹೊಂದ್ಬಿಟ್ಟಿದ್ದಾರೆ. ಅಂದರೆ ಅದೇ ಮೂಲ ಕಾರಣ, ಅದೇನೆ ಓಲೈಕೆ ಮಾಡಬೇಕು, ತನ್ಮುಖ್ಯನ ರಾಜಕಾರಣವನ್ನು ಮಾಡಬೇಕು, ಹೆಂಗಾದರೂ ಮಾಡಿ ದೇಶದಲ್ಲಿ ಅಶಾಂತಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋ ಪ್ರಬಲ ನಿರ್ಧಾರವನ್ನು ಇವರು ತಗೊಂಬಿಟ್ಟಂಗೆ ಆಗೋಗಿದೆ. ಹಾಗಾಗಿ ನಾವು ನೋಡಬೇಕಿಲ್ಲಿ ಆರ್ಟಿಕಲ್ 370 ಬರೋದಕ್ಕೆ ಮುಂಚೆ ಕಾಶ್ಮೀರದಲ್ಲಿ ನಡೀತಾ ಇದ್ದ ಕಲ್ಲು ಎಸೆತದ ಪ್ರಕರಣಗಳಿಗೂ ಈಗಿನ ಕಲ್ಲು ಎಸೆತ ಪ್ರಕರಣಗಳಿಗೂ ಝೀರೋ, ಅಂದರೆ ಇವಾಗ ಇಲ್ಲವೇ ಇಲ್ಲ ಅಲ್ಲಿ. ಅಂದರೆ ಭಾರತ ಸರ್ಕಾರ ಕೊಟ್ಟಿರುವಂಥ ಸ್ಪಷ್ಟ ಸಂದೇಶ ಏನು ಅಂತೇಳಿದ್ರೆ ಕಲ್ಲಿಡಿಯೋ ಕೈಯಲ್ಲಿ ಕೆಲಸವನ್ನು ಮಾಡಿ ಅಂತ. ಅದೇ ಪರಿಸ್ಥಿತಿಯನ್ನು ಇವತ್ತು ದೇಶದ ಎಲ್ಲೆಡೆಗೆ ನಾವು ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು, ಜವಾಬ್ದಾರಿಯುತ ನಾಗರಿಕರಾಗಿ, ಜವಾಬ್ದಾರಿಯುತವಾದಂಥ ಸರ್ಕಾರಗಳಾಗಿ. ಇದನ್ನು ನಾವು ನೋಡಬೇಕು. ಆದರೆ ನ್ಯಾಯಾಲಯ ಇವತ್ತು ಕಾಗಜ್ ನೈ ದಿಖಾಯಂಗೆ ಅಂತ ನೀವು ಹೇಳ್ತಿರಲ್ಲ, ನ್ಯಾಯಾಲಯದಲ್ಲಿ ಈ ಕೇಸ್ ಹೋದಾಗ, ಅಂದರೆ ಇವಾಗ ದೆಹಲಿಯ ಮಹಾನಗರ ಪಾಲಿಕೆ ಏನು ಹೋಗಿತ್ತಲ್ಲ, ಆ ಪಾಲಿಕೆಯಲ್ಲಿ ಹೋದಾಗ ನಿಮ್ಮ ಹತ್ರ ದಾಖಲಾತಿಗಳಿದ್ದರೆ, ಇದು ವಕಫ್ ಬೋರ್ಡ್ಗೆ ಸೇರಿದಂಥ ವಿಷಯ ಇದ್ದಿದ್ರೆ, ಇದು ಹಲವಾರು ವರ್ಷಗಳಿಂದ ನಡ್ಕೊಂಬಂದಿರುತ್ತೆ ಕೇಸು. 2022ನೇ ಇಸ್ವಿಯಲ್ಲಿ ಇದು ಡಿಸೈಡ್ ಆಗೋಗಿದೆ ಹೈಕೋರ್ಟಲ್ಲಿ, ದೆಹಲಿ ಹೈಕೋರ್ಟಲ್ಲಿ ಡಿಸೈಡ್ ಆಗಿರ್ತಕ್ಕಂಥದ್ದು. ಈ 2025 ನವಂಬರ್ ಒಳಗಡೆ ತೆರವು ಮಾಡಿ ಅಂತ ನ್ಯಾಯಾಲಯದ ಆದೇಶ ಇದ್ದಿದ್ದು. ಹಂಗಾರೆ ತೆರವು ಮಾಡಬಾರ್ದಾ? ನಿಮ್ಮ ಹತ್ರ ದಾಖಲಾತಿಗಳಿದ್ದಾಗಿ ಸ್ಪಷ್ಟವಾಗಿ ನೀವು ಕೊಡಬೇಕಾಗಿತ್ತು. ಇದ್ರ ಬಗ್ಗೆ ಇವ್ರಿಗೆ ಯಾರೂ ಏನು ಪ್ರತಿಕ್ರಿಯೆಯನ್ನು ಕೊಡೋಕ್ಕೋಗಲ್ಲ. ಇನ್ನು ಈ ನಮ್ಮ ಓವೈಸಿಯವರು ಇದ್ದಾರಲ್ಲ, ಅಸಾದುದ್ದೀನ್ ಓವೈಸಿಯವರು, ಇವರೇನು ಹೇಳ್ತಿದ್ದಾರೆ ಅಂದರೆ 123 ಪ್ರಾಪರ್ಟಿಗಳೇನಿದ್ದಾವೆ ದೆಹಲಿ ಒಳಗಡೆ ಪ್ರಖ್ಯಾತವಾಗಿರುವಂಥ ವಕಫ್ ಬೋರ್ಡ್ ಪ್ರಾಪರ್ಟಿಗಳು ಅದಕ್ಕೆ ಸೇರಿರೋದು. ಹಾಗಾಗಿ ದೆಹಲಿಯ ವಕಫ್ ಬೋರ್ಡ್ ಅವ್ರು ಏನಿದ್ದಾರೆ ಇದನ್ನು ತೊಗೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಹೇಳ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ? ಇನ್ನು ಮುಂದಕ್ಕೆ ಈ ದೇಶದಲ್ಲಿ ಯಾವುದೇ ಆಗಲಿ ದಾಖಲಾತಿಗಳಿಲ್ಲ ಅನ್ನೋದಾದರೆ, ಪುರಾವೆಗಳಿಲ್ಲ ಅನ್ನೋದಾದರೆ ಅದನ್ನು ವಕ್ಫ್ ಬೋರ್ಡ್ ಪ್ರಾಪರ್ಟಿ ಅಂತ ನಾವು ಪರಿಗಣನೆಗೆ ತೊಗೊಳಕ್ಕಾಗಲ್ಲ ಅಂತ ತಾನೇ ಹೇಳಿದೆ. ನಿಮಗೆ ನ್ಯಾಯಾಲಯ ಏನಾದರೂ ನಿಮ್ಮ ಪರವಾಗಿ ತೀರ್ಪುಗಳು ಕೊಟ್ಟರೆ ಅದು ನೀವು ಸ್ವೀಕಾರ ಮಾಡ್ತೀರಾ? ಈ ದೇಶದಲ್ಲಿ ಸಂವಿಧಾನ ಜೋಪಾಸನೆ ಮಾಡ್ತಿದೆ ನಮ್ಮನ್ನು, ಸಂವಿಧಾನ ನಮಗೆಲ್ಲ ಹಕ್ಕುಗಳನ್ನು ಕೊಡ್ತಿದೆ, ಸವಲತ್ತು ಕೊಡ್ತಿದೆ ಅಂತ ಒಪ್ಕೊತೀರಾ. ನಿಮ್ಮ ವಿರುದ್ಧವಾಗಿ ಯಾವುದಾದ್ರೂ ತೀರ್ಪುಗಳು ಬಂದಾಗ ನೀವು ಈ ದೇಶದ ಸಂವಿಧಾನವನ್ನು ದೂರ್ತಕ್ಕಂಥದ್ದು, ಅಲ್ಪಸಂಖ್ಯಾತರ ಮೇಲೆ ಆಕ್ರಮಣಗಳಾಗ್ತಿದೆ, ದಾಳಿಗಳಾಗ್ತಿದೆ, ಭಾರತದಲ್ಲಿ ದೌರ್ಜನ್ಯವನ್ನು ಮಾಡ್ತಿದೆ ಅಲ್ಪಸಂಖ್ಯಾತರ ಮೇಲೆ ಅಂತ ಗಾಳಿ ಸುದ್ದಿಗಳನ್ನು ಹಬ್ಬಿಸೋದನ್ನು ಮಾಡ್ತೀರಾ ಅಲ್ವಾ? ದೆಹಲಿ ವಕಫ್ ಬೋರ್ಡ್ನ ಬಳಿಯಲ್ಲಿ, ಅಂದರೆ ಇವಾಗ ಉಮೀದ್ ಬಿಲ್ ಅಂತ ಏನು ಮಾಡಿದ್ದಾರೆ, ದೆಹಲಿ ವಕಫ್ ಬೋರ್ಡ್ ಅವ್ರ ಹತ್ರ ಇದಕ್ಕೆ ಸಂಬಂಧಿಸಿದಂಥ ಸೂಕ್ತ ದಾಖಲಾತಿಗಳು ಇದ್ದಿದ್ದರೆ ನೀವು ಹೋಗಿ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗಿತ್ತು. ದಾಖಲಾತಿಗಳನ್ನು ಸಲ್ಲಿಸಿದ್ದೀರೆ ಕೋರ್ಟ್ ಅವಾಗ ಇದನ್ನು ಕೊಡ್ತಾಯಿತ್ತು, ಸ್ಟೇ ಕೊಡ್ತಿತ್ತು, ಅದನ್ನು ಇದು ಮಾಡ್ತಿರಲಿಲ್ಲ. ಆದರೆ ನೀವು ಗಾಳಿ ಸುದ್ದಿಗಳು ಯಾಕೆ ಹಬ್ಬಿಸ್ತೀರಾ? ಹಬ್ಬಿಸಿ ಈ ರೀತಿಯಲ್ಲಿ ದೇಶದಲ್ಲೊಂದು ಪ್ರಕ್ಷುಬ್ಧವಾದ ವಾತಾವರಣನ, ಅಶಾಂತಿಯುತವಾದ ವಾತಾವರಣವನ್ನು ಯಾಕೆ ನಿರ್ಮಾಣ ಮಾಡ್ತೀರಾ? ಹಾಗಾಗಿ ಈಗ ದಂಗೆಗೆ ಪ್ರೇರೇಪಣೆ ಕೊಟ್ಟವರು, ಕಲ್ಲು ತೂರಾಟಕ್ಕೆ ಪ್ರೇರಣೆಯನ್ನು ಕೊಟ್ಟವರು, ಭಾವನೆಯನ್ನು ಕೆರಳಿಸಿದವರು ತಪ್ಪಿಸ್ಕೊಂಡ್ಬಿಡ್ತಾರೆ. ಆದರೆ ಕಲ್ಲು ತೂರಾಟ ಮಾಡಿದಂಥವ್ರನ್ನ ಇವತ್ತು ಈ ಬಾಡಿ ಮೋಲ್ಡ್ ಕ್ಯಾಮ್ರಾ ಅಂತ ಏನೋ ಹೇಳ್ತಾರೆ, ಪೊಲೀಸವ್ರು ಇವಾಗ ಹಾಕ್ಕೊಂಡಿರ್ತಾರೆ, ನಾವೆಲ್ಲ ನೋಡಿರ್ತೀವಿ, ಇಲ್ಲೇ ಹಾಕ್ಕೊಂಡಿರ್ತಾರೆ. ಅದರಲ್ಲಿ ಪ್ರತಿಯೊಬ್ಬರು ಯಾರ್ಯಾರು ಇವತ್ತು ಒಂದು 150-200 ಜನಕ್ಕಿಂತ ಜಾಸ್ತಿ ಜನ ಬಂದಿದ್ರು ಅವ್ರದ್ದೆಲ್ಲ ಚಿತ್ರಗಳಿದೆ, ಇದರಲ್ಲಿ ಫೋಟೋಗ್ರಾಫ್ಸ್ ಇದೆ, ನಾವೆಲ್ಲರೂ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಏನಾಗಿರುತ್ತೆ? ಆವಾಗ ನಮ್ಮವರು ಕೊತ್ತಂಬರಿ ಸೊಪ್ಪು ತರಕ್ಕೆ ಹೋಗಿದ್ರು, ಈ ಕಡೆ ನಮ್ಮಣ್ಣ ಅಂಗಡಿ ಬಾಗ್ಲಾಕೊಂಬರಕ್ಕೆ ಹೋಗಿದ್ದ, ನನ್ನ ಮಗ ಮನೆಯಲ್ಲೇ ಮಲಗಿದ್ದ, ನನ್ನ ಮಗ ಅಮಾಯಕ, ಏನೂ ಗೊತ್ತಿಲ್ಲ, ಎತ್ಕೊಂಡು ಹೋಗ್ಬಿಟ್ರಿ ಅಂತ ಹೇಳ್ಬೇಡಿ ಅಂತ ಹೇಳುವಂಥ ಸಮರ್ಥನೆಗಳನ್ನ ನೀವು ಕೊಡ್ತೀರಾ. ಮತ್ತು ನಮ್ಮ ಶಾಸಕರಿದ್ದಾರಲ್ಲ ಜಮೀರಣ್ಣ ಅಂತವರು, ಅವರು ಬೇಲ್ ಕೊಟ್ಬಿಟ್ಟು ಬಿಡಿಸ್ಕೊಂಬರ್ತಾರೆ. ಇದೇ ಅಲ್ವಾ ನಡೀತಿರೋದು ಈ ದೇಶದಲ್ಲಿ? ದಾಖಲಾತಿಗಳಿದ್ದಾಗ ಅದನ್ನು ದಯಮಾಡಿ ನ್ಯಾಯಾಲಯಗಳಿಗೆ ಸಲ್ಲಿಸಬೇಕಾಗಿರುತ್ತಾನೆ ಸೂಕ್ತವಾದ ವಿಷಯ, ಹೌದಲ್ವಾ? ಹಾಗಾಗಿ ಈ ಹಸನ್ ಅಂತ ಹೇಳುವಂಥ ವ್ಯಕ್ತಿ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಆ್ಯಕ್ಷನ್ಗೆ ರಿಯಾಕ್ಷನ್ ಅಂತೆ ಕಲ್ಲೊಡೆಯೋದು. ಈತನ ಇದು ನೋಡಿ, ಒಬ್ಬ ಮಾಜಿ ಸಾಂಸದ, ಈ ದೇಶಕ್ಕೆ ಮಾಜಿ ಸಾಂಸದ, ಸಮಾಜವಾದಿ ಪಾರ್ಟಿಯ ಮಾಜಿ ಸಾಂಸದ ಹೇಳ್ತಾನೆ, ಪೊಲೀಸರು ಮಾಡಿದಂಥ ಆ್ಯಕ್ಷನ್ಗೆ ಇದು ರಿಯಾಕ್ಷನ್ ಅಂತ. ಅಂದರೆ ನಮ್ಮನ್ನು ರಕ್ಷಣೆ ಮಾಡುವಂಥ ಪೊಲೀಸರು ಅವ್ರ ಕೆಲಸವನ್ನು, ನಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾಯಿದ್ರೆ ಅವ್ರ ಮೇಲೆ ಕಲ್ಲು ತೂರಾಟ ಮಾಡೋದು ಆ್ಯಕ್ಷನ್ಗೆ ರಿಯಾಕ್ಷನ್ ಈತನಿಗೆ. ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಈತ ಹೇಳುವಂಥ ದಿಟ್ಟತನವನ್ನು ಮೆರಿತಾನೆ. ಹಾಗಾಗಿ ನಾವಿಲ್ಲಿ ಸೂಕ್ಷ್ಮವಾಗಿ ನೋಡಬೇಕಾಗಿರೋದೇನು ಅಂತ ಹೇಳಿದ್ರೆ, ಉಮೀದ್ ಪೋರ್ಟಲ್ ಅಂತ ಒಂದು ಇದನ್ನೇ ಮಾಡಿಕೊಟ್ಟಿದೆ ಭಾರತ ಸರ್ಕಾರ.
ಅದರಲ್ಲಿ ವಕಫ್ ಬೋರ್ಡ್ನ ಆಸ್ತಿಗಳು ಯಾವುದಾದ್ರೂ ಇದ್ದರೆ ಅದನ್ನು ನೋಂದಾವಣಿ ಮಾಡಲೇಬೇಕಾಗುತ್ತೆ. ಇನ್ಮೇಲೆ ಮಾಡಲಿಲ್ಲ ಅಂದಾಗ ಕಾನೂನು ತನ್ನ ಪ್ರಕ್ರಿಯೆಯನ್ನು ಮಾಡ್ಕೊಂಡು ಹೋಗುತ್ತೆ. ಹಾಗಾಗಿ ಇನ್ನು ಮುಂದೆ ಆದರೂ ಕಿಡಿಗೇಡಿಗಳು ಅವರಿವರು ಹಬ್ಬಿಸುವಂಥ ಗಾಳಿ ಸುದ್ದಿಗಳಿಗೆ ಕಿವಿಯನ್ನು ಕೊಡದೆ ಮುಂದೆ ನನ್ನ ಭವಿಷ್ಯ ಏನಿದೆ, ಕಲ್ಲಿಡಿಯೋ ಕೈಯಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ನಿರ್ಧಾರವನ್ನು ಮಾಡ್ಕೊಳ್ಳಿ. ಕಾಗಜ್ ನೈ ದಿಖಾಯಂಗೆ ಅಂತ ಹೇಳೋಕ್ಕೆ ಹೋಗಬೇಡಿ. ಇನ್ಮೇಲೆ ಮೇರಾ ಪಾಸ್ ಕಾಗಜ್ ಹೈತು ದಿಖಾವುಂಗ ಅಂತ ಹೇಳುವಂಥ ಒಂದು ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಳಿ. ನೀವು ಕೂಡ ಈ ದೇಶದ ಸಂಜಾತರೆ. ಹಾಗಾಗಿ ಅತಿಕ್ರಮಣಗಳನ್ನು ತೆರವು ಮಾಡುವಾಗ ಸ್ಪಷ್ಟತೆಯನ್ನು ಪಡ್ಕೊಳ್ಳಿ. ಸ್ಥಳೀಯರ ಒಂದು ಅಭಿಪ್ರಾಯಗಳನ್ನು ಪಡ್ಕೊಳ್ಳೋದ್ರ ಮುಖಾಂತರ ದೇಶದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋದ್ರ ಮುಖಾಂತರ ಜವಾಬ್ದಾರಿಯುತವಾದ ನಾಗರಿಕರಾಗಿ ನಡ್ಕೊಳ್ಳಿ ಅಂತ ಹೇಳೋದರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡೋದರ ಮುಖಾಂತರ ಹಾಗೂ ಶೇರ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.